ವೀಕ್ಷಕರೇ, ಇಂದು ತುಮಕೂರು ಹೊರವಲಯದ ರಿಂಗ್ ರಸ್ತೆ ಬಳಿಯ ಗ್ರಾಮಾಂತರ ಕಾಂಗ್ರೆಸ್ ಕಚೇರಿಯಲ್ಲಿ ಮಾಜಿ ಶಾಸಕ ಗೌರಿಶಂಕರ್ ನೇತೃತ್ವದಲ್ಲಿ ಬಸವ ಜಯಂತಿ, ಕಾರ್ಮಿಕ ಜಯಂತಿ ಆಚರಣೆ ಹಾಗೂ ಈ ತಿಂಗಳ 13ರಂದು ಸಚಿವ ಕೆಎನ್ ರಾಜಣ್ಣ ಅವರ 75ನೇ ಸುವರ್ಣ ಮಹೋತ್ಸವ ಕಾರ್ಯಕ್ರಮ ತಯಾರಿ ಸೇರಿದಂತೆ ಅನೇಕ ವಿಚಾರಗಳನ್ನು ಕುರಿತು ಚರ್ಚಿಸಲು ಸಭೆ ಕರೆಯಲಾಗಿತ್ತು. ಈ ಸಭೆಯಲ್ಲಿ ಅನೇಕ ವಿಚಾರಗಳು ಚರ್ಚೆಗೆ ಬಂದು ಅದರಲ್ಲಿ ಮಹತ್ವವಾದುದು ಮುಂದಿನ ಚುನಾವಣೆಯಲ್ಲಿ ಗೌರಿಶಂಕರ್ ಮರಳಿ ಗೂಡಿಗೆ ಅಂದ್ರೆ ಜೆಡಿಎಸ್ ಸೇರ್ತಾರಾ ಅನ್ನೋ ಪುಕಾರಿಗೆ ಅವರು ಸ್ಪಷ್ಟನೆ ನೀಡಿದ್ದಾರೆ. ಹಾಗಾದ್ರೆ ಅವ್ರು ಏನು ಹೇಳಿದ್ರು ಅನ್ನೋದನ್ನ ನೀವೇ ಕೇಳಿಸ್ಕೊಳ್ಳಿ. ಕೆಲವರು ಈಗಾಗಲೇ ಏನೇನೋ ಸೃಷ್ಟಿ ಮಾಡ್ತಾರೆ. ಗೌರಿಶಂಕರ್ ಇರಲ್ವಂತೆ, ಜೆಡಿಎಸ್ಗೆ ಹೋಗ್ತಾನಂತೆ, ಮತ್ತೆ ಅದೆಲ್ಲ ಮದಿಗಿರಿಗೆ ಹೋಗ್ಬಿಡ್ತಾನಂತೆ, ಹಂಗೆ ಹಿಂಗೆ ಅಂತ ಊಹಾಪೋಹಗಳಾಗ್ತದೆ. ಯಾವುದೇ ಕಾರಣಕ್ಕೂ ಬೇಡ ಅಂತ ಹೇಳಿ ಬಿಟ್ಟು ಬಂದ್ಬಿಡೀನಿ. ಇನ್ನು ಹೋಗಲ್ಲ ಅಂತ ಟೈಮ್ ಬಂತಂದ್ರೆ ರಾಜಕಾರಣ ಬಿಟ್ಟು ಮನೆಗೆ ಹೊರಟೋಗ್ಬಿಡ್ತೀನಿ ಬಿಟ್ರೆ ವಿನ ಯಾವುದೇ ಕಾರಣಕ್ಕೂ ಅಂತದಕ್ಕೆ ಹೋಗುವಂಥದ್ದು ಪ್ರವೇಶ ಮುಂದೆ ಇಲ್ಲ. ಕೇಳಿಸ್ಕೊಂಡ್ರ, ಜೆಡಿಎಸ್ ಬೇಡ ಅಂತ ಬಿಟ್ಟು ಬಂದಿದ್ದೀನಿ. ಒಂದು ವೇಳೆ ರಾಜಕೀಯದಲ್ಲಿ ಅಂತ ಅನಿವಾರ್ಯತೆ ಸೃಷ್ಟಿಯಾದ್ರೆ ನಾನು ಮನೆ ಸೇರ್ಕೊಳ್ತೇನೆ ಹೊರತು ಆ ಪಕ್ಷಕ್ಕೆ ಹೋಗಲ್ಲ ಎಂದು ಘಂಟಾಘೋಷವಾಗಿ ಹೇಳಿದ್ದಾರೆ. ದಯವಿಟ್ಟು ಎಲ್ರಿಗೂ ಮಾಹಿತಿ ಕೊಟ್ಬಿಡಿದು, ಇಲ್ಲ ಮನೆ ಸೇರ್ಕೊಬಿಡ್ತೀನಿ, ಇಲ್ಲ ರಾಜಕಾರಣ ಮಾಡೋಣ. ನಮಗೆ ಯಾವುದೇ ಕಾರಣ ಈಗ ನಾವೆಲ್ಲರೂ ಅಣ್ಣ ತಮ್ಮದಿರ್ತಾ ಇದ್ದೀವಿ. ನನಗೆ ರಾಜಣ್ಣ ಅವ್ರಿಗೆ ರಾಜೇಂದ್ರ ಮತ್ತೆ ಇನ್ನೊಬ್ಬರ ಹೆಸರು ರವೀಂದ್ರ ಇಬ್ಬರೇ ಮಕ್ಕಳಲ್ಲ. ನಾನು ಕೂಡ ಅವ್ರಿಗೆ ದೊಡ್ಡ ಮಗ ಇದ್ದಂಗೆ ಈಗ ಅಂತಾರೆ ಎಲ್ಲ ಒಂದಕ್ಕಲ್ಲ, ನಾವೆಲ್ಲರೂ ಕೂಡ ಒಟ್ಟಿಗೆ ಹೋಗ್ಬೇಕಲ್ಲ. ಸೊ ಆ ಭಾವನೆ ಒಂದ್ಸರಿ ಪ್ರೀತಿ ಕೊಟ್ಬಿಟ್ರೆ ಪ್ರೀತಿ ಹೆಂಚೋ ಜನ ನಾವು. ಸೊ ಹಾಗಾಗಿ ನಾವೆಲ್ಲರೂ ಕೂಡ ಕೇವಲ ಕಾರ್ಯಕ್ರಮಕ್ಕೆ ಸೇರಿಲ್ಲ, ನಾವು ಹೇಳಿದ್ದೀವಿ. ನಾನು ರಾಜೇಂದ್ರ ವೆಂಕಟೇಶಣ್ಣ ಎಲ್ಲರೂ ಕೂಡ ಒಟ್ಟಿಗೆ ತಿಂಗಳಿಗೆ ಒಂದ್ಸರಿ ಮೀಟಿಂಗ್ ಮಾಡೋಣ, ಪಕ್ಷ ಕಟ್ಟೋಣ. ಈಗ ನಂಗೆ ಸಮಸ್ಯೆ ಐತೆ, ನೀವು ಬಂದು ಸಾಥ್ ಕೊಡಿ, ನೀವು ಬಂದು ಸಾಥ್ ಕೊಡಬೇಕು ಅಂತ ಮಾಹಿತಿ ಕೊಟ್ಟಿದ್ದೀವಿ. ಮಧುಗಿರಿಗೆ ಹೋಗ್ಬೇಕಾ, ನಾವು ಹೋಗ್ತೀವಿ, ವೆಂಕಟೇಶಣ್ಣ ಹೋಗ್ತಾರೆ. ಪಾವಗಡ ಹೋಗ್ಬೇಕಾ, ರಾಜೇಂದ್ರ ಅವರು, ನಾವು, ಗೋವಿಂದರಾಜು ಮತ್ತೆ ಎಲ್ಲರೂ ಪಾವಗಡ ಹೋಗ್ತೀವಿ. ಈ ತರ ಒಗ್ಗಟ್ಟಾಗಿ ಒಂದು ತಾಯಿ ಮಕ್ಕಳ ತರ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಪಕ್ಷ ಕಟ್ಟಬೇಕು ಅನ್ನೋ ಉದ್ದೇಶ ಇರ್ತದೆ. ಸೊ ಹಾಗಾಗಿ ನೀವೆಲ್ಲರೂ ಸಹಕಾರ, ಆಶೀರ್ವಾದ ವಿಶೇಷವಾಗಿರಲಿ. ಕೇಳಿಸ್ಕೊಂಡ್ರಲ್ಲ, ಈಗಾಗಲೇ ರಾಜಕೀಯದಲ್ಲಿ ಕೈ ಸುಟ್ಕೊಂಡಿರುವ ಮಾಜಿ ಶಾಸಕರು ಮತ್ತೆ ನಾನು ಅಂತ ದುಸ್ಸಾಹಸ ಮಾಡಲ್ಲ, ನೀವ್ಯಾರು ಗೊಂದಲಕ್ಕೆ ಒಳಗಾಗಬೇಡಿ ಎಂದ್ರು. ಜೊತೆಗೆ ಮತ್ತೊಂದು ವಿಚಾರ ಮುನ್ನೆಲೆಗೆ ತಂದ್ರು. ಅದೇನು ಅನ್ನೋದನ್ನ ನೀವೇ ಕೇಳಿಸ್ಕೊಳ್ಳಿ. ನೀವೆಲ್ಲರೂ ದಯವಿಟ್ಟು ನಿಮ್ಮ ಕೈ ಮುಗಿದ್ರೆ ಯಾವುದೇ ಕಾರಣಕ್ಕೂ ಈಗಲೇ ನನ್ನ ಅಲ್ಲಿಗೆ ಬಾ ಇಲ್ಲಿಗೆ ಬಾ ಅಂತ ಕರಿಬೇಡಿ. ಯಾಕೆ ಬಂದ್ರೆ ಗೌರಿಶಂಕರ್ ಬಂದ್ರೆ ದೇವಸ್ಥಾನಗಳೆಲ್ಲ ಓಪನ್ ಆಗ್ಬಿಡ್ತದೆ. ಇದಕ್ಕಿದ್ದಂಗೆ ಬೀಗ ಹಾಕಿದ್ರೆ ದೇವಸ್ಥಾನ ಓಪನ್ ಮಾಡ್ಕೊಂಡು ಕೂತ್ಕೊಬಿಡ್ತಾರೆ. ಇಲ್ಲಿ ಇದೇ ಸಮಸ್ಯೆ ಆಗ್ಯದು. ಹೇಳೋಣ ಅಂದ್ರೆ ನಿಜ ಆಯ್ತು ಓಪನ್ ಆಗಿ. ನಾನು ಒಂದ್ ದಿವಸ ಆಚೆಗೆ ಬಂದ್ರೆ 3 ಲಕ್ಷ ದುಡ್ಡು ಬೇಕು. ಆದ್ರೆ ಹೊರಗೆ ಬಂದ್ರೆ ಸುಮ್ಮನೆ ಹೊರಗೆ ಬಂದ್ರೆ ಯಾವುದಕ್ಕೆ ಸೃಷ್ಟಿ ಕಾಯ್ತಾ ಇರ್ತದೆ. ಏನ್ ಮಾಡೋದು, ಈಗ ಕೊಟ್ಟು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದೀವಿ. ನಾನು ಇವಾಗ ಅವತ್ತು ಹೇಳಿದೆ, ಸ್ವಲ್ಪ ಕೊಡೋದನ್ನ ಕಮ್ಮಿ ಮಾಡ್ತಾರೆ, ನೀವು ಕೊಡೋಕೆ ಹೋಗೋದು ಬೇಡ, ಲಾಸ್ಟ್ ಕೊಡೋದನ್ನ ಅಂತೀರಿ. ಸೊ ಹಾಗಾಗಿ ನಾವೆಲ್ಲರೂ ಕೂಡ ಒಟ್ಟಿಗೆ ಚುನಾವಣಾ ಹತ್ರ ಬಂದಾಗ ಏನ್ ಬೇಕಾದ್ರೆ ಮಾಡೋಣ. ನಾನು ಆಚೆಗೆ ಬಂದ್ರೆ ಖರ್ಚಿಗೆ ಅಂತ 3 ಲಕ್ಷ ಹಣ ಬೇಕಾಗುತ್ತೆ. ಅದನ್ನೆಲ್ಲ ನಾವು ಜನರಿಗೆ ಅಭ್ಯಾಸ ಮಾಡಿದೀವಿ. ಆದ್ರೆ ಚುನಾವಣೆಗೆ ಅದೇನು ಉಪಯೋಗಕ್ಕೆ ಬರಲ್ಲ. ಚುನಾವಣೆ ಹತ್ರ ಬಂದಾಗ ನಾವು ಅದೇನ್ ಮಾಡಬೇಕು ಅದೆಲ್ಲವನ್ನ ಶಿರಸಾವಹಿಸಿ ಮಾಡೋಣ. ಇದೇ ರೀತಿ ಈ ಹಿಂದೆ ಚುನಾವಣೆಗೂ ಮುನ್ನ ಹಣ ಕೊಟ್ಟು ಕೈ ಸುಟ್ಕೊಂಡಿರುವ ಕಹಿ ಘಟನೆಯನ್ನ ನೆನಪಿಸಿಕೊಂಡು ಮುಂದೆ ಎಚ್ಚರಿಕೆಯ ನಡೆ ಅನುಸರಿಸುವ ಮಾತನಾಡಿದ ಗೌರಿಶಂಕರ್ ಅವರು ಮತ್ತಷ್ಟು ರೋಚಕ ಸನ್ನಿವೇಶದ ವಿಚಾರಗಳನ್ನ ನೆನಪು ಮಾಡಿಕೊಂಡಿದ್ದಾರೆ. ಆ ಎಲ್ಲ ವಿಚಾರಗಳನ್ನ ಮುಂದಿನ ಎಪಿಸೋಡ್ನಲ್ಲಿ ಹೇಳ್ತೇನೆ.